ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿದಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರು. ಸೊ ನಾವಿವಾಗ ಸಿರಿಮನೆ ಫಾಲ್ಸಿಂದ ನಾವಿವಾಗ ನೆಕ್ಸ್ಟು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ ಇವಾಗ. ಅದಕ್ಕಿಂತ ಮುಂಚೆ ಇಲ್ಲ ಸ್ವಲ್ಪ ಹೊತ್ತು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿರಲಿಲ್ಲ, ಹಾಗಾಗಿ ಈ ಬ್ಲಾಗಲ್ಲಿ ಈ ವಿಡಿಯೋಸ್ನ ಆ್ಯಡ್ ಮಾಡಿದೆ. ಇಲ್ಲಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ. ಹಾಗೆ ಸೊ ಇಲ್ಲಿ ಸ್ನ್ಯಾಕ್ಸ್ ಕೂಡ ತಿನ್ನೋಕ್ಕೆಲ್ಲ ಇತ್ತು, ಹಾಗಾಗಿ ಸ್ನ್ಯಾಕ್ಸ್ ತಿಂದು ತುಂಬ ಹೊತ್ತು ಎಂಜಾಯ್ ಮಾಡಿ ಸೊ ಆ್ಯಕ್ಚುಲಿ ನಾವು ಬೆಳಗ್ಗೆ ಹಾಗೇ ಬಂದಿದ್ವಿ. ಸೊ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು. ಸೊ ಆಲ್ಮೋಸ್ಟ್ ಎಲ್ರಿಗೂ ಹಸಿವಾಗಿತ್ತು, ಹಾಗಾಗಿ ಸೊ ಇಲ್ಲಿ ಸ್ನ್ಯಾಕ್ಸು ಬಜ್ಜಿ ಎಲ್ಲ ಸಿಕ್ತು, ಹಾಗಾಗಿ ಇಲ್ಲೇ ತಿನ್ಕೊತ ಕೂತ್ಕೊಂಡಿದ್ವಿ. ಹಾಗೆ ಇಲ್ಲಿ ನಮ್ಮೂರ ಸೈಡ್ ಹೇಗೆ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇತ್ತು, ಹಾಗಾಗಿ ಸೊ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಾವು ವಾಪಸ್ಸು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟು ಹೊರನಾಡಿಗೆ ಹೋಗಬೇಕು. ಸೊ ಹಾಗಾಗಿ ಇವಾಗ ಸೊ ಚೆಕ್ಔಟ್ ಟೈಮಿಂಗ್ ಕೂಡ ಆಗಿದೆ. ಸೊ ಹಂಗಾಗಿ ಇದೆಲ್ಲ ಸಿರಿಮನೆ ಫಾಲ್ಸ್ ಎಲ್ಲ ನೋಡಿಕೊಂಡು ಇವಾಗ ನಾವು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಅಥವಾ 10 ಕಿಲೋಮೀಟ್ರ್ ಇದೆ. ಸೊ ಹೋಗಿ ವಾಪಸ್ ಚೆಕ್ಔಟ್ ಮಾಡಿಕೊಂಡು ಮತ್ತು ನಾವು ಹೊರನಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಅಥವಾ ಧರ್ಮಸ್ಥಳಕ್ಕೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ದರ್ಶನಕ್ಕೆ ಯಾವ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ಎರಡೂ ಅಷ್ಟೇ, ಎರಡೂ ನಿಯರೇ ಇರೋದು, ಎರಡೂ ಸೇಮ್ ಪ್ಲೇಸಸ್, ಸೇಮ್ ಡಿಸ್ಟೆನ್ಸ್ ಇದ್ದಾವೆ. ಸೊ ಹಾಗೆ ಅಂದ್ಕೊಂಡಿದ್ದೀವಿ ಅಷ್ಟೇ. ಯಾವುದಾದ್ರಲ್ಲಿ ಎರಡರಲ್ಲಾದರೂ ಅಷ್ಟೇ ಒಂದು ಕಡೆ ಸ್ಟೇ ಮಾಡಲೇಬೇಕು. ಸೊ ಹಂಗಾಗಿ ಸೊ ಇವಾಗ ನಾವು ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ಮತ್ತೆ ನಾವು ಹೊರನಾಡು ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡ್ವಿ. ಸೊ ಟ್ರೆಡಿಷ್ನಲ್ ವೇರ್, ಚೂಡಿ, ಈ ಥರ ಸಾರಿ ಈ ಥರ ಎಲ್ಲ ಹಾಕ್ಕೋಬೇಕು, ಹಾಗಾಗಿ ಸೊ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಡೈರೆಕ್ಟ್ ಹೋದ ತಕ್ಷಣ ಮತ್ತೆ ರೂಮ್ ಚೆಕ್-ಇನ್ ಆಗಿ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಆದಷ್ಟು ಬೇಗ ಆದರೆ ಮತ್ತೆ ಇವತ್ತೇ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತಲೂ ಕೂಡ ಅಂದ್ಕೊಂಡು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು. ಸೊ ಇಲ್ಲಾಂದರೆ ಲೇಟ್ ಆದರೆ ಮತ್ತು ಅವತ್ತು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಹೋಗಬೇಕು ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡಬೇಕು. ಸೊ ಆ್ಯಕ್ಚುಲಿ ನನಗೆ ರೋಡ್ ಟ್ರಿಪ್ ಅಂತೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ರೀತಿ ಗ್ರೀನ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ನೋಡ್ತಾ ಶೂಟ್ ಮಾಡ್ತಾ ಕೂತ್ಕೋತೀನಿ. ನನಗಂತೂ ತುಂಬಾ ಇಷ್ಟ ಈ ರೀತಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಯಾವಾಗಲೂ ಹೋಗ್ತಾ ಇರ್ತೀವಲ್ವ, ಸೊ ಈ ಥರ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆಲ್ಮೋಸ್ಟ್ ನಾವು ಸ್ವಲ್ಪ ರೀಚ್ ಆದ್ವಿ ಅನ್ಸುತ್ತೆ. ಹಾಗೆ ಮಧ್ಯದಲ್ಲಿ ಕೂಡ ಊಟ ಎಲ್ಲ ಏನು ಮಾಡಲಿಲ್ಲ, ಹಾಗಾಗಿ ಸ್ನ್ಯಾಕ್ಸು ಸೊ ಅದು ಇದು ಎಲ್ಲ ಮನೆಯಿಂದ ತೊಗೊಂಡು ಬಂದಿದ್ದು ಅದನ್ನು ತಿಂತಾಯಿದ್ವಿ. ಮತ್ತು ಇಲ್ಲಿ ಎಲ್ಲಾದರೂ ಸಿಕ್ಕರೆ ಸೊ ಅದು ಕೂಡ ತಿಂತಾಯಿದ್ವಿ. ಸೊ ಹೊರನಾಡಿಗೆ ಹೋಗೋಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ. ಅದರಲ್ಲಿ ಇಲ್ಲಿ ಘಾಟ್ ಸೆಕ್ಷನ್ ತುಂಬ ಇರೋದ್ರಿಂದ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿಯೇ ಸಾವಕಾಶ ನಿಧಾನವಾಗಿ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಇಲ್ಲಿ ಸುತ್ತಮುತ್ತ ಈ ಥರ ಜರಿಗಳು, ಫಾಲ್ಸ್ಗಳು, ಚಿಕ್ಕ ಚಿಕ್ಕ ಫಾಲ್ಸ್ಗಳು ತುಂಬಾ ಇದ್ವು. ಸೊ ಎಲ್ಲನೂ ಇಳ್ಕೊಂಡು ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಇವಾಗ ನಾವು ಆಲ್ರೆಡಿ ಸಾಯಂಕಾಲ ಆಗಿದೆ. ಸೊ ತುಂಬ ಇಳಿಯೋದು ಬೇಡ ಅಂತ ಹೇಳಿ ಅಂದ್ಕೊಂಡು ಹಾಗೇ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಹಳ್ಳಿಮನೆ ಫಾಲ್ಸ್ ಅಂತ ಬಂತು. ಸೊ ಅಲ್ಲಿ ಇಳ್ಕೋಬೇಕು ಅಂತ ಹೆಂಗಿದ್ರು ಇವಾಗ ನೈಟು ಅಂದ್ಕೊಂಡ್ವಿ ಹೊರನಾಡಿಗೆ ಹೋಗಬೇಕು, ಅಲ್ಲೇ ಸ್ಟೇ ಆಗಬೇಕು ಅಂತ ಹೇಳಿ. ಸೊ ಅಲ್ಲಿ ಇಟ್ಕೊಂಡಿದ್ದೀವಿ ಇವಾಗ. ಹಾಗೆ ಸ್ನ್ಯಾಕ್ಸ್ ಕೂಡ ತಿಂತಾ ಇದ್ವಿ. ಸೊ ಇದೆಲ್ಲ ಮನೆಯಿಂದ ತಂದಿರೋದು. ಸೊ ಅದಾದಮೇಲೆ ಇದನ್ನು ತಿಂದುಬಿಟ್ಟು ಹಳೆಮನೆ ಫಾಲ್ಸ್ ಅಂತ ಇದೆ. ಸೊ ಇಲ್ಲಿ ಜನ ಯಾರು ಇರಲಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಸಾಯಂಕಾಲ ಆಗಿರೋದ್ರಿಂದ ಬಂದು ಹೋಗಿರ್ಬೋದು ಮೇ ಬಿ. ಸೊ ಇಲ್ಲಿ ನೀರು ಕೂಡ ಅಷ್ಟೊಂದು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಹಾಗೆ ಸ್ವಲ್ಪ ಒಂದು ಫಾಲ್ಸ್ ಅಷ್ಟೇ ಇತ್ತು, ಮ್ಯಾನ್ ಮೇಡ್ ಅನಿಸುತ್ತೆ ಇದು ಎಲ್ಲ. ಸೊ ಇವರೇ ಮಾಡಿರೋದು ಅನಿಸುತ್ತೆ. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸೊ ಅದಾದಮೇಲೆ ಮತ್ತೆ ನಾವು ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಫಾಲ್ಸ್ ಈ ರೀತಿಯಾಗಿದೆ ನೋಡಿ. ಎಲ್ಲನೂ ಈ ಥರ ಪೇಂಟ್ ಎಲ್ಲ ಮಾಡಿದ್ದಾರೆ, ಬಂಡೆಗಳಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀರು ತುಂಬಾ ಕಡಿಮೆ ಇತ್ತು, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಟ್ ಓಕೆ, ನೋಡಬೇಕು ಅಂತ ಹೇಳಿ ಒಳಗಡೆ ಹೆಂಗಿದ್ರು ಟೈಮ್ ಆಗಿದೆ, ಸ್ವಲ್ಪ ಈ ಒಂದು ಪ್ಲೇಸ್ ನೋಡೋಣ ಅಂತ ಹೇಳಿ ಇಳಿದಿದ್ವಿ ಅಷ್ಟೇ. ಸೊ ಈ ರೀತಿ ಆಗಿದೆ. ಇಲ್ಲಿ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಸೊ ವಾಪಸ್ ನಾವು ಮತ್ತೆ ಹೋಗ್ತಾಯಿದ್ದೀವಿ ಇವಾಗ. ಸೊ ಮೇ ಬಿ ನೀರು ಇದಾಗ ಬರಬೇಕು, ಚೆನ್ನಾಗಿ ಅನಿಸುತ್ತೆ. ಸಿರಿಮನೆ ಫಾಲ್ಸು ಮತ್ತು ಹಳೆಮನೆ ಫಾಲ್ಸ್ ಎರಡು ಸ್ವಲ್ಪ ಡಿಸ್ಟೆನ್ಸ್ ಇರೋದು ಅಷ್ಟೇ. ಅದಾದಮೇಲೆ ಇವಾಗ ನೋಡಿ ನಾವು ರೀಚ್ ಆದ್ವಿ ಹೊರನಾಡಿಗೆ.
ಸೊ ಆಲ್ಮೋಸ್ಟ್ ಇದು ಟೆಂಪಲ್ ಹತ್ರನೇ ಬಂದಿದ್ದೀವಿ. ಇಲ್ಲಿ ನಾವು ಒಂದು ನೇತ್ರಾವತಿ ನಿವಾಸ ಅಂತೇಳಿ ಅಲ್ಲಿ ಬುಕ್ ಮಾಡಿದ್ರು. ಸೊ ಇವಾಗ ನಾವು ಚೆಕ್-ಇನ್ ಆಗ್ತಾ ಇದ್ದೀವಿ. ಮೇ ಬಿ 8ರಿಂದ 9 ಗಂಟೆ ಅನಿಸುತ್ತೆ ಕ್ಲೋಸಿಂಗ್ ಟೈಮ್ದು ಟೆಂಪಲ್ದು. ಹಾಗಾಗಿ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಬರ್ತೀವಿ ಇವಾಗ. ಸೊ ನಾವಿವಾಗ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಿದ್ದೀವಿ ಮತ್ತು ಎಲ್ಲ ಕಡೆ ಇಲ್ಲಂತೂ ಎಲ್ಲ ಕಡೆ ಚೂಡಿ ಆಮೇಲೆ ಸಾರಿ ಈ ರೀತಿ ಟ್ರೆಡಿಷ್ನಲ್ ವೇರೇ ಹಾಕ್ಕೋಬೇಕು. ಹಾಗಾಗಿ ಅದು ಅಲ್ಲದೆ ತುಂಬ ಚಳಿ ಇತ್ತು. ಸೊ ಇಲ್ಲಿ ದರ್ಶನ ಎಲ್ಲ ಆಯಿತು. ಶೂಟ್ ಅಲೌಡ್ ಇರಲಿಲ್ಲ, ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇವಾಗ ಫಸ್ಟು ನಾವೇ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹಾಗೆ ತುಂಬ ಕ್ಲೀನಾಗಿತ್ತು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಇವಾಗ 1 ಬೈ 1 ಹಾಕ್ತಾ ಬರ್ತಾರೆ. ಸೊ ಇವಾಗ ಜನ ಬರ್ತಾ ಇದ್ದಾರೆ, ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಇವಾಗ. ಸೊ ನಾವೇ ಫಸ್ಟು ಕೂತ್ಕೊಂಡಿರೋದು. ಸೊ ನೋಡಿ ಫಸ್ಟು ರೈಸು ಮತ್ತು ಸಾಂಬಾರು ಈ ಥರ ಎಲ್ಲ ಹಾಕಿದ್ರು. ಕುಂಬಳಕಾಯಿ ಸಾಂಬಾರು. ಸೊ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನಾನು ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ತಿನ್ನೋದು. ಹಾಗಾಗಿ ಬಟ್ ತುಂಬ ಟೇಸ್ಟಿಯಾಗಿತ್ತು. ಆ ಟೇಸ್ಟ್ ಏನಿದೆ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆ ಇವಾಗ ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಆಲ್ಮೋಸ್ಟ್ ತುಂಬ ಎಲ್ರಿಗೂ ಟಯರ್ಡ್ ಆಗಿತ್ತು. ಹಾಗಾಗಿ ಹೋದ ತಕ್ಷಣ ನಾನಂತೂ ಮಲ್ಕೊಂಡ್ಬಿಟ್ಟೆ. ಎಲ್ಲರೂ ಮಲ್ಕೊಂಡ್ರು, ಆರಾಮಾಗಿ ನಿದ್ದೆ ಮಾಡಿದ್ವಿ. ಮತ್ತು ಇವಾಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.